ಭಾರತದ ರಾಷ್ಟ್ರೀಯ ಟೆಲಿಮಾನಸಿಕ ಆರೋಗ್ಯ ಕಾರ್ಯಕ್ರಮ ಟೆಲಿಮಾನಸನ್ನು 2022ನೇ ಇಸ್ವಿ 10ನೇ ತಾರೀಕು ಅಕ್ಟೋಬರ್ ವಿಶ್ವ ಮಾನಸಿಕ ಆರೋಗ್ಯ ದಿನದಂದು ಆರಂಭಿಸಲಾಯಿತು. ಇದು ಭಾರತ ಸರ್ಕಾರದ ಯೋಜನೆ. ಈ ಯೋಜನೆಯಲ್ಲಿ ದಿನದ 24 ಗಂಟೆಗಳು ಕೂಡ ಸಮಗ್ರ ಮಾನಸಿಕ ಆರೋಗ್ಯ ಸೇವೆಗಳನ್ನು ನೀಡುವಂತಹ ಗುರಿಯನ್ನು ಹೊಂದಿದ್ದೇವೆ. ಈ ಸೇವೆಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ತಾವು ಮಾಡಬೇಕಾಗಿರೋದು ಇಷ್ಟೇ. ಶುಲ್ಕರಹಿತ ದೂರವಾಣಿ ಸಂಖ್ಯೆ 14416 ಈ ನಂಬರ್ಗೆ ಕರೆ ಮಾಡಿ. ದಿನದ 24 ಗಂಟೆಗಳು ಕೂಡ ಈ ಸೇವೆ ಲಭ್ಯ ಇರುತ್ತೆ. ಕರೆ ಮಾಡಿದ ನಂತರ ನಮ್ಮಲ್ಲಿ ಇರುವಂತಹ ತರಬೇತಿ ಪಡೆದಿರುವ ಆಪ್ತ ಸಮಾಲೋಚಕರು ನಿಮಗೆ ಸಲಹೆ ಸೂಚನೆಗಳನ್ನು ನೀಡ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ಪ್ರವೀಣ್ ರಾಜ್, ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮನೋವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕನಾಗಿದ್ದೇನೆ. ಟೆಲಿಮಾನಸ್ ಹೇಗೆ ಕೆಲಸ ನಿರ್ವಹಿಸುತ್ತದೆ? ಟೆಲಿಮಾನಸ್ 2 ಹಂತದಲ್ಲಿ ಕಾರ್ಯನಿರ್ವಹಿಸುತ್ತೆ. ಟೈರ್ ಬೇಸ್ಡ್ ಅಪ್ರೋಚ್ ಅಂತ ಹೇಳ್ತೀವಿ. ಫಸ್ಟ್ ಟೈರ್ 1 ಅಂತ ಹೇಳಿದ್ರೆ ಮೊದಲನೇ ಹಂತದಲ್ಲಿ ಕರೆ ಬಂದಾಗ ಅದನ್ನು ನಮ್ಮಲ್ಲಿರುವಂತಹ ಟ್ರೈನ್ಡ್ ಕೌನ್ಸಲರ್ಸ್ ಉತ್ತರಿಸ್ತಾರೆ. ಕರೆ ಮಾಡಿರುವವರ ಮಾನಸಿಕ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಬೇಕಾಗಿರುವಂತಹ ಸಲಹೆ ಸೂಚನೆ ಮತ್ತು ಮಾರ್ಗದರ್ಶನಗಳನ್ನು ನೀಡ್ತಾರೆ. ಕರೆ ಮಾಡಿರುವವರ ಮಾನಸಿಕ ಆರೋಗ್ಯದ ಆಧಾರದ ಮೇಲೆ ನಮ್ಮ ನುರಿತ ಕೌನ್ಸಲರ್ಸ್ ಅವರಿಗೆ ಮಾನಸಿಕ ಕಾಯಿಲೆ ಇರಬಹುದಾ ಅಥವಾ ಸೈಕೊಲಾಜಿಕಲ್ ಡಿಸ್ಟ್ರೆಸ್ ಅಂತ ಹೇಳಿದರೆ ಮನೋವ್ಯಾಕುಲತೆ ಅಂತ ಕರಿತೀವಿ. ಆ ಮನೋವ್ಯಾಕುಲತೆ ಇದೆ ಅಂತ ಹೇಳಿದ್ರೆ ಇವರೇ ಅದನ್ನು ಹ್ಯಾಂಡಲ್ ಮಾಡಬಹುದು. ಅಥವಾ ಅವ್ರಿಗೆ ಕಾಯಿಲೆಯ ಲಕ್ಷಣಗಳೇನಾದರೂ ಇದ್ದರೆ ಅದನ್ನು ಗುರುತಿಸಿ ನಮ್ಮಲ್ಲಿರುವಂತಹ ಮಾನಸಿಕ ಆರೋಗ್ಯ ತಜ್ಞರಿಗೆ ಅಥವಾ ಸೈಕಿಯಾಟ್ರಿಸ್ಟ್ಗೆ ಆ ಕರೆಯನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಬಹುತೇಕ ಕರೆಗಳನ್ನು ಟೈರ್ 1 ಲೆವೆಲ್ನಲ್ಲೇ ಅದನ್ನು ಹ್ಯಾಂಡಲ್ ಮಾಡಬಹುದು. ಕೆಲವೊಂದು ಕರೆಗಳಿಗೆ ತಜ್ಞ ಮನೋವೈದ್ಯರು ನೋಡಿ ಟೆಲಿವಿಡಿಯೋ ಕನ್ಸಲ್ಟೇಷನ್ ಮುಖಾಂತರ ಅವರಿಗೆ ಅವಶ್ಯಕತೆ ಇದ್ದಲ್ಲಿ ಪ್ರಿಸ್ಕ್ರಿಪ್ಷನ್ ಕೂಡ ನೀಡಬಹುದು. ಆದರೆ ಕೆಲವೊಂದು ಕರೆಗಳಿರುತ್ತೆ, ಉದಾಹರಣೆಗೆ ಆತ್ಮಹತ್ಯೆ ಸಂಬಂಧ ಕರೆಗಳಿರಬಹುದು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇರುವಂಥ ಕರೆಗಳಿರಬಹುದು. ಕೆಲವೊಂದು ಆಲ್ರೆಡಿ ಮೆಡಿಸಿನ್ಸ್ ತೊಗೊಳ್ತಾ ಇರುವಂಥ ಪೇಷಂಟ್ಸ್ ಇರಬಹುದು ಅಥವಾ ಕೆಲವೊಬ್ಬರು ಡೈರೆಕ್ಟ್ಲಿ ಡಾಕ್ಟ್ರನ್ನ ನೋಡುವಂತಹ ಪರಿಸ್ಥಿತಿ ಬೇಕಾಗಬಹುದು. ಅಂತಹ ಸಂದರ್ಭದಲ್ಲಿ ಅವರನ್ನು ನಾವು ಟೈರ್ 2ಗೆ ರೆಫರ್ ಮಾಡ್ತೀವಿ. ಟೈರ್ 2 ಅಂತ ಹೇಳಿದರೆ ಈ ಸೇವೆಗಳಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಅಭಿಯಾನ ಅಂದರೆ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ನಾವೇನು ಕರಿತೀವಿ, DMHP, ಆ ಸರ್ವಿಸಸ್ಸಿಗೆ ಹೋಗಿ ಅವರು ಭೇಟಿ ಮಾಡ್ಬೋದು ಅಥವಾ ಮೆಡಿಕಲ್ ಕಾಲೇಜಸ್ಗೆ ಹೋಗಿ ಭೇಟಿ ಮಾಡ್ಬೋದು ಅಥವಾ ಹತ್ರದಲ್ಲಿರುವಂತಹ ಯಾವುದೇ ಆಸ್ಪತ್ರೆಗೆ ಹೋಗಿ ಅವರು ಭೇಟಿ ಮಾಡ್ಬೋದು. ಇದನ್ನು ನಾವು ಟೈರ್ 2 ಅಂತ ಹೇಳ್ತೀವಿ. ಟೆಲಿಮಾನಸ್ಗೆ ಯಾರು ಕರೆ ಮಾಡಬಹುದು ಮತ್ತು ಯಾವ ರೀತಿಯ ಮಾನಸಿಕ ಸಮಸ್ಯೆಗಳಿಗಾಗಿ ಸಂಪರ್ಕಿಸಬಹುದು? ದೇಶದ ಯಾವ ಮೂಲೆಯಿಂದಲೂ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಟೆಲಿಮಾನಸ್ಗೆ ಕರೆ ಮಾಡಿ ಸಮಗ್ರ ಮಾನಸಿಕ ಆರೋಗ್ಯ ಸೇವೆಗಳನ್ನು ಪಡಿಬಹುದು. ಮಕ್ಕಳು, ವಯಸ್ಕರು ಹಾಗೂ ಹಿರಿಯ ನಾಗರಿಕರು ಎಲ್ಲರೂ ಕೂಡ ಈ ಸೇವೆಗಳನ್ನು ಪಡೆದಿದ್ದಾರೆ. ಟೆಲಿಮಾನಸ್ ಆರಂಭವಾಗಿ 3 ವರ್ಷ 3 ತಿಂಗಳಲ್ಲಿ 32 ಲಕ್ಷಕ್ಕೂ ಹೆಚ್ಚಿನ ಕರೆಗಳಿಗೆ ಈ ಮಾನಸಿಕ ಆರೋಗ್ಯ ಸೇವೆಗಳನ್ನು ನೀಡಿದೆ. ಟೆಲಿಮಾನಸ್ಗೆ ಈವರೆಗೆ ಬಂದಿರುವಂತಹ ಕರೆಗಳನ್ನು ನಾವು ನೋಡಿದಾಗ ಸಾಮಾನ್ಯ ಮಾನಸಿಕ ಸಮಸ್ಯೆಗಳಾದಂತಹ ಬೇಜಾರು, ಗಾಬರಿ, ನಿದ್ದೆ ಸಮಸ್ಯೆ ಹಾಗೂ ಮದ್ಯಪಾನ, ಧೂಮಪಾನ ಮತ್ತು ಇತರೆ ಮಾದಕ ವ್ಯಸನಗಳು ಮತ್ತು ಇತರೆ ಸಮಸ್ಯೆಗಳಿಂದ ಕೂಡ ಇದು ಕೂಡಿದೆ. ಟೆಲಿಮಾನಸ್ ಸೇವೆಯು ಯಾವ ಭಾಷೆಗಳಲ್ಲಿ ಲಭ್ಯವಿದೆ ಮತ್ತು ಅದರ ಸೇವೆಯ ಲಭ್ಯತೆಯನ್ನು ಭಾರತದಾದ್ಯಂತ ಹೇಗೆ ಒದಗಿಸಲಾಗುತ್ತಿದೆ? ಟೆಲಿಮಾನಸ್ ಭಾರತದ 20ಕ್ಕೂ ಹೆಚ್ಚಿನ ಭಾಷೆ ಮತ್ತು ಅನೇಕ ಉಪಭಾಷೆಗಳಲ್ಲಿ ಸೇವೆಯನ್ನು ನೀಡ್ತಾ ಇದೆ. ಭಾರತದ ಪ್ರತಿಯೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಕನಿಷ್ಠ 1ರಿಂದ ಗರಿಷ್ಠ 4ರವರೆಗೂ ಟೆಲಿಮಾನಸ್ ಸೆಲ್ಗಳು ಸೇವೆ ಸಲ್ಲಿಸ್ತಾ ಇದ್ದಾವೆ. ಒಟ್ಟಾರೆಯಾಗಿ 53 ಟೆಲಿಮಾನಸ್ ಸೆಲ್ಗಳು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಟೆಲಿಮಾನಸ್ಗೆ ಕರೆ ಮಾಡುವ ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ಸೌಲಭ್ಯ ವಂಚಿತ ಪ್ರದೇಶದಿಂದ ಕರೆ ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಸಮಗ್ರ ಹಾಗೂ ಉಚಿತ ಮಾನಸಿಕ ಆರೋಗ್ಯ ಸೇವೆಗಳನ್ನು ನೀಡುವುದೇ ಟೆಲಿಮಾನಸ್ನ ಧ್ಯೇಯವಾಗಿದೆ. ಮಾನಸಿಕ ಆರೋಗ್ಯ ಸೇವೆ ಬಯಸುವ ಯಾರೇ ಆದರೂ ಕೂಡ ಯಾವುದೇ ಸಂಕೋಚ ಇಲ್ಲದೆ ಶುಲ್ಕರಹಿತ ದೂರವಾಣಿ ಸಂಖ್ಯೆ 14416 ಈ ನಂಬರ್ಗೆ ಕರೆ ಮಾಡಿ. ನೀವು ನೀಡುವಂತಹ ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿ ಗೌಪ್ಯವಾಗಿರುತ್ತೆ. ಸಮಗ್ರ ಮಾನಸಿಕ ಆರೋಗ್ಯ ಸೇವೆ ನೀಡುವಲ್ಲಿ ಟೆಲಿಮಾನಸ್ ಒಂದು ದಿಟ್ಟ ಹೆಜ್ಜೆಯಾಗಿದೆ.